ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈಸಿಯಾಗಿ ಒಂದು ಚಿಕನ್ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಜಸ್ಟ್ 10-15 ನಿಮಿಷದಲ್ಲಿ ಆಗೋಗುತ್ತೆ ನಿಮಗೆ. ಸೊ ಏನನ್ನ ರಸಮ್ಮು ಸೈಡ್ಸ್, ಬೇಳೆ ಸಾರಿಗೆ ಏನಾರ ಸೈಡ್ಸ್ಗೆ ಒಂದು 2-4 ಪೀಸ್ ಹಾಕ್ಕೊಂಡು ತಿಂತಾಯಿದ್ದೆ, ಸೂಪರಾಗಿರುತ್ತೆ ಅದು. ಸೊ ನೋಡ್ಕೊಬೇಡೋಣ. ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ನೋಡಿ ಫಸ್ಟ್ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರು ಇಳಿಬೇಕು. ಬೆಳ್ಳುಳ್ಳಿ ಈರುಳ್ಳಿ ಫ್ಲೇವರ್ಸ್ ಇಳಿದ್ರೇ ನಮಗೆ ನಾನ್ ವೆಜ್ ಯಾವಾಗೂ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಕರ್ಬೇವಿನ ಸೊಪ್ಪು ಜಾಸ್ತಿನೇ ತೊಗೊಂಡಿದ್ದೀನಿ. ಫ್ರೈ ಐಟಮ್ಸ್ಗೆಲ್ಲ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಹಾಕ್ಕೊಂಡು ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು. ನೀರು ಹಾಕ್ಕೊಳ್ತಿಲ್ಲ. ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಆಗಲಿ. ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನ ಹಂಗೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಇದಕ್ಕೇ ಒಂಚೂರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಒಂಚೂರು ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆಗಳೆಲ್ಲ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ಲೇವರ್ಸ್ ಇದ್ದರೆ ಸಾಕು, ನಿಮಗೇನು ಜಾಸ್ತಿ ಬೇಕಾಗಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ನೀರು ನಾನೆಲ್ಲೋ ಒಂಚೂರು ಯೂಸ್ ಮಾಡಿಲ್ಲ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲೇ ಫ್ರೈ ಆದ್ರೇ ಫ್ರೈಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಬೇಕಿದ್ರೆ ನೀವು ಒಂಚೂರು ಹಾಕ್ಕೋಬೋದು. ಒಂದು ಟೊಮೆಟೊ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕರಿ ಸಿಗುತ್ತೆ ನಿಮಗೆ. ಸೊ ನಾನು ಫುಲ್ಲು ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ನಾನು ನೀರು ಹಾಕ್ಕೊಂಡಿಲ್ಲ ನೋಡಿ. ಅದರಲ್ಲೇ ನೀರಿದೆ, ನೀರಿನ ಅಂಶ ಅದರಲ್ಲೇ ಬೇಯ್ಕೊಳ್ಳುತ್ತೆ. ಸೊ ನೋಡಿ, ಇವಾಗ ನೀಟಾಗಿ ಬೆಂದಿದೆ. ಎಣ್ಣೆ ಬಿಟ್ಕೊಂಡಿದ್ರೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಂಪಲಾಗಿ ಆಗುತ್ತೆ ನೋಡಿ. ನಾನು ಶುಂಠಿ ಎಲ್ಲೂ ಯೂಸ್ ಮಾಡಿಲ್ಲ, ಬೇರೆ ಬೆಳ್ಳುಳ್ಳಿಯಲ್ಲಿ ಮಾಡಿರೋದು. ವಿಡಿಯೋ ಲೈಕ್ ಆಯಿತು.